ಸಿದ್ಧಲಿಂಗ ಮಹಾಸ್ವಾಮಿಗಳವರ ದಿವ್ಯಚರಣಕ್ಕೆ ಭಾಗೇವಾಡಿಯ ವಿರಕ್ತ ಮಠದ ಪರಮ ಪೂಜ್ಯ ಸಿದ್ಧಲಿಂಗ ಮಹಾಸ್ವಾಮಿಗಳವರ ದಿವ್ಯ ಪಾದಕ್ಕೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ ಈ ನಾಡು ಕಂಡ ಅಪರೂಪದ ಜಾನಪದ ಜೇಂಗುಡ 98 ವರ್ಷದ ಅಪರೂಪದ ಸಾಹಿತಿ, ನಮಗೆಲ್ಲ ಪೂಜನೀಯರಾಗಿರ್ತಕ್ಕಂಥ ಡಾಕ್ಟರ್ ಗುರೂಜಿ ಅವರ ಪಾದಕ್ಕೆ ಬಂದು ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನ ಕ್ರಿಯಾಶೀಲ ಅಧ್ಯಕ್ಷರು, ನುರಿತ ಆಡಳಿತಗಾರರು, ಅರಿತ ಸಂಯೋಜಕರು ಆಗಿರ್ತಕ್ಕಂಥ ಸೋಮಶೇಖರ್ ಸಾಹೇಬ್ರವರೇ, ಕಾರ್ಯದರ್ಶಿ ಸೋಮಶೇಖರ್ ಗಾಂಜಿ ಅವರೇ, ಕೋಳಿರಾವಣ್ಣ ಅವರೇ, ಪಟ್ಟಣ ಶೆಟ್ಟಿ ಅವರೇ, ನಾಗರಾಜ್ ಮೂರ್ತಿ ಅವರೇ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರೇ, ವೇದಿಕೆ ಮುಂಭಾಗದಲ್ಲಿ ಆಶ್ರಿತರಾಗಿರ್ತಕ್ಕಂಥ ಬಸವ ಭಕ್ತರೇ, ತಮಗೆಲ್ಲ ಶರಣ. ಒಂದು ಕಾಲದಲ್ಲಿ ಈ ಊರಿನಲ್ಲಿ ಜನಿಸಿರ್ತಕ್ಕಂಥ ಒಬ್ಬ ಯುವಕ ಕೂಡಲ ಸಂಗಮಕ್ಕೆ ಹೋಗಿ ವಿದ್ಯಾಭ್ಯಾಸ ಮಾಡಿ ಕಲ್ಯಾಣದಲ್ಲಿ ಮಂತ್ರಿಯಾಗಿ ಇಡೀ ಜಗತ್ತಿನ ಮಂದಿಯನ್ನ ಬಸವ ಕಲ್ಯಾಣಕ್ಕೆ ಕರೆಯಿಸಿಕೊಂಡಿರ್ತಕ್ಕಂಥ ವಿಶ್ವಗುರು ಬಸವಣ್ಣವರ ಜನ್ಮಸ್ಥಳದಲ್ಲಿ ಇವತ್ತು ಕರ್ನಾಟಕದ ಎಲ್ಲ ಜಿಲ್ಲೆಯ ಎಲ್ಲ ಶರಣ ಬಂಧುಗಳು ಸೇರಿದ್ದಾರೆ. ಇವತ್ತು ಭಾಗವಾಗಿ 12ನೇ ಶತಮಾನ ಕನ್ನಡ ಸಾಹಿತ್ಯ ಇತಿಹಾಸದಲ್ಲಿ ಒಂದು ಅದ್ಭುತವಾಗಿರ್ತಕ್ಕಂಥ ಕಾಲಘಟ್ಟ. ಆ ಕಾಲದಲ್ಲಿ ಹುಟ್ಟಿಕೊಂಡಿರ್ತಕ್ಕಂಥದ್ದು ವಚನ ಸಾಹಿತ್ಯ. ವಚನ ಒಂದು ಅಪೂರ್ವವಾಗಿರ್ತಕ್ಕಂಥ ಸಂವೇದನೆ. ಅದು ಹುಟ್ಟಲಿಕ್ಕೆ ಕಾರಣ ಆ ಕಾಲದಲ್ಲಿ ನಡೆದಿರ್ತಕ್ಕಂಥ ಸಮಾಜದ ಧಾರ್ಮಿಕ ಸಾಂಸ್ಕೃತಿಕ ಕ್ರಾಂತಿ. ಮೂಲತಃ ಗುರುವಿನಲ್ಲಿ ಉತ್ಪತ್ತಿ, ಲಿಂಗದಲ್ಲಿ ಸ್ಥಿತಿ, ಜಂಗಮದಲ್ಲಿ ಐಕ್ಯ. ಈ ತತ್ವಗಳನ್ನು ಆಳುವುದರೊಂದಿಗೆ ಬಾಳುವುದರೊಂದಿಗೆ ಸೃಷ್ಟಿಯಾಗಬೇಕಾದ ಸಾಹಿತ್ಯ ವಚನ ಸಾಹಿತ್ಯ. ಇದು ಆಚಾರ್ಯರ ಆತ್ಮ ಸಾಹಿತ್ಯ, ಕವಿಗಳ ಭಾವ ಸಾಹಿತ್ಯ, ಶಿವಶರಣರ ಅನುಭಾವ ಸಾಹಿತ್ಯ. ಇದರ ಮುಖ್ಯವಾಗಿರ್ತಕ್ಕಂಥ ಧ್ಯೇಯ ಅಂತಂದ್ರೆ ಸೋಹಮ್ಮೆನಿಸದೆ ದಾಸೋಹಮೆನಿಸಿದೆ. ಈ ಸಾಹಿತ್ಯದ ಮುಖ್ಯ ಉದ್ದೇಶ ಅಂತಂದ್ರೆ ಅಹಂ ದರ್ಶನ, ಆತ್ಮವಿಮರ್ಶ. ಮನುಷ್ಯ ತನ್ನಲ್ಲಿರ್ತಕ್ಕಂಥ ಅಹಮ್ಮನ್ನು ಅಣಿದುಕೊಳ್ಳುವವರೆಗೆ ಆತ ಒಂದು ಉನ್ನತವಾದ ಸ್ಥಾನಕ್ಕೆ ಏರಲಾರ ಅನ್ನೋದನ್ನ ಶರಣರು ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ರು. ನಾನೆಂದು ಗರ್ವದಲ್ಲಿ ಮೆರೆಯದೆ ನೀನೆಂದು ಹುರುಗಿಳಿಸಿರಬೇಕು ಅನ್ನುವ ಸ್ತರದ ಮೇಲೆ ಅವರು ಬದುಕಿಕೊಂಡಿರ್ತಕ್ಕಂಥವ್ರು. ಆತ್ಮವಿಮರ್ಶೆಗೆ ಬಂದಾಗ ನನಗೆ ನಾನೇ ಹೇಗೆ ನೋಡೆಯ, ನನಗೆ ನಾನೇ ಕೇಳಿ ನೋಡೆಯ, ಪುರಾತನರಿಗೆ ಬದುಕಿದೊಡೆ, ಸದ್ಭಕ್ತರನ್ನು ವಿರೋಧಿಸಿದೊಡೆ, ಕೊಲ್ಲುವುದಾಗಿ ಅನ್ಯ ಹೆಗೆಯಲಿ, ಅನ್ಯ ಕೆಳೆಯಲಿ, ಬಾಗಿದ ಕರಿಯ ಮುಗಿದ ಕೈಯಾಗಿರಿಸು ಕೂಡಲ ಸಂಗಮ ದೇವ. ಇಂತಹ ಸ್ವಾದಿಸಿದ ಇಡೀ ತಮ್ಮ ಬದುಕಿನಿದ್ದಕ್ಕೂ ನಡೆದುಕೊಂಡು ಬಂದಿರತಕ್ಕಂಥ ಆತ್ಮಸಾಕ್ಷಿ ಪ್ರಜ್ಞೆ ಅಂತಂದ್ರೆ ನಡೆ ನುಡಿ ಒಂದಾಗಿರ್ಬೇಕು. ಬಾಯಿರಂದು ಹೇಳ್ತಾರ, ಮನಸ್ಸಿರಂದು ಮಾಡ್ತಾರ ಅಂತಕ್ಕಂಥ ನಮ್ಮ ತತ್ವಪದಕಾರರ ಹಾಡಿದ ಹಾಗೆ ನಾವು ಆಡತಕ್ಕಂಥ ಮಾತು ಹೇಗಿರಬೇಕು ಅಂತಂದ್ರೆ ಅದು ನಮ್ಮ ಮೆದುಳಿಗೂ ನಮ್ಮ ಮಾತಿಗೂ ಬಹುದೊಡ್ಡ ಸೇತುವೆಯನ್ನು ನಿರ್ಮಾಣ ಮಾಡಬೇಕು. 800 ವರ್ಷಗಳ ನಂತರವೂ ಕೂಡ ಇನ್ನೂ ವಚನಗಳನ್ನು ಅಡಗಿಸಿಕೊಳ್ಳಿಕ್ಕೆ ಆಗ್ತಾ ಇಲ್ಲ, ವಚನ ಸಾಹಿತ್ಯದ ಸಾರವನ್ನು ಬದುಕಲಿಕ್ಕೆ ಆಗ್ತಾ ಇಲ್ಲ.
ವಚನಗಳನ್ನು ಸರಿಯಾಗಿ ಅಳವಡಿಸಿಕೊಳ್ಳಿಕ್ಕಾಗಲಿಲ್ಲ ಅಂತಕ್ಕಂಥ ನೋವಿನ ಮಧ್ಯದಲ್ಲಿ ನಾವಿದ್ದೇವೆ. ಯಾಕಂದ್ರೆ ವಿಶ್ವವಿರುದ್ಧ ಬೆರಳಿನಿಂದ ನೋಡತಕ್ಕಂಥ ಅಣ್ಣ ಬಸವಣ್ಣನ ವ್ಯಕ್ತಿತ್ವವನ್ನ ಇದೇ ಮಣ್ಣಿನವರಾಗಿರ್ತಕ್ಕಂಥ ನಾವು ಅವರನ್ನ ಪರಿಪೂರ್ಣವಾಗಿ ಅರ್ಥ ಮಾಡಿಕೊಳ್ಳುವಲ್ಲಿ ಸಂಪೂರ್ಣವಾಗಿ ಇಡೀ ಬಿಟ್ಟು ತಿಳ್ಕೊಂಡಂತೇಳಿ ಆ ಕಾರಣದ ಹಿನ್ನೆಲೆಯಲ್ಲಿ ನಡೆ ನುಡಿ ಒಂದಾಗಿರಬೇಕು. ನಡೆ ನುಡಿ ವಿಷಯದಲ್ಲಿ ಶರಣರು ತಾಳಿರ್ತಕ್ಕಂಥ ಗಂಭೀರವಾಗಿರ್ತಕ್ಕಂಥ ನಿಲುವು, ಶರಣರು ಮಾಡಿರ್ತಕ್ಕಂಥ ಕೆಲಸಗಳು ಎರಡು ಬಹಳ ಮಹತ್ವ. ಜಗತ್ತಿಗೆ ಮೊಟ್ಟ ಮೊದಲ ಬಾರಿಗೆ ಸ್ವಾತಂತ್ರ್ಯ, ಸಮಾನತೆ, ಸಹೋದರತ್ವಗಳನ್ನ ತೋರುವುದರ ಜೊತೆಗೆ ಅವರು ಮಾಡಿರ್ತಕ್ಕಂಥ ಬಹಳ ದೊಡ್ಡ ಕಾರ್ಯ ಅಂತಂದ್ರೆ ಅರ್ಥರಹಿತ ಆಚರಣೆಗಳ ವಿರುದ್ಧ ಸಿಡಿದೆದ್ರು ಪಟ್ಟಭದ್ರ ಹಿತಾಸಕ್ತರ ಕಮ್ಯುನಿಸ್ಟ್ ಸಮಾಜವನ್ನ ಸಂರಕ್ಷಣೆ ಮಾಡಿದರು. ಅದಕ್ಕೆ ಅವರು ತೆಗೆದುಕೊಂಡಿರ್ತಕ್ಕಂಥ ಎಚ್ಚರಿಕೆಯ ಮಾನದಂಡ ಏನು ಅಂತಂದ್ರೆ ನಡೆ ನುಡಿ ಒಂದಾಗಿರಬೇಕು. ನಾವು ನುಡಿದಂತೆ ನಡೆಯಬೇಕು. ನಡೆದಂತೆ ನುಡಿಯುವುದು ಬಹಳ ಸರಳ, ನುಡಿದಂತೆ ನಡೆಯುವುದು ಬಹಳ ಕಠಿಣ. ನುಡಿದಂತೆ ನಡೆಯದಿದ್ದರೆ ಇದೇ ಜನ್ಮ ಕಡೆ ಅಂತ ಶಾಸ್ತ್ರ ಹೇಳಿದೆ. ನಡೆದಂತೆ ನುಡಿ, ನುಡಿದಂತೆ ನಡೆ, ಎರಡೇ ಇವನ್ನ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ನಡೆದಂತೆ ನುಡಿಯುವುದು ಅಕ್ಕಿಯೊಳಗೆ ಅಕ್ಕಿ, ಸಿಮೆಂಟ್ ಒಳಗೆ ಸಿಮೆಂಟು, ಸಕ್ಕರೆ ಒಳಗೆ ಸಕ್ಕರೆ, ಹಾಲಿನೊಳಗೆ ಹಾಲು, ಶೇಂಗಾ ಬೀಜದೊಳಗೆ ಶೇಂಗಾ ಬೀಜ, ಕೊತ್ತಂಬರಿ ಸೊಪ್ಪಿನೊಳಗೆ ಕೊತ್ತಂಬರಿ ಸೊಪ್ಪು. ಇದು ನಡೆ ನುಡಿ. ಇನ್ನು ನುಡಿ ನಡೆ ಅಂತಂದ್ರ ಅಕ್ಕಿಯೊಳಗೆ ಹಾಲು ಸೇರಿಸೋದು, ಶೇಂಗಾ ಬೀಜದೊಳಗೆ ಬೇವಿನ ಬೀಜ ಸೇರಿಸೋದು, ಸಿಮೆಂಟ್ ಒಳಗೆ ಬೂದಿ ಹಾಕೋದು, ಸಕ್ಕರೆ ಒಳಗೆ ಯೂರಿಯಾ ಸೇರಿಸೋದು, ಹಾಲಿನೊಳಗೆ ಪೌಡರ್ ಹಾಕೋದು, ಕೊತ್ತಂಬರಿ ಸೊಪ್ಪಿನೊಳಗೆ ಪಾರ್ಜನೆ ಕಸ ಬೆರೆಸೋದು ನುಡಿದಂತೆ. ಆದರೆ ಶರಣರು ನಮಗೂ ಇರ್ತಕ್ಕಂಥ ವ್ಯತ್ಯಾಸ ಏನು ಅಂತಂದ್ರೆ ಶರಣರು ನುಡಿದಂತೆ ನಡೆದರು, ಅವರದು ಶರಣ ಜೀವನ. ನಾವು ನಡೆದಂತೆ ನುಡಿಯುವವರು, ನಮ್ಮದು ಮಾನವ ಜೀವನ ಅಂತ ತಿಳ್ಕೊಂಡು ಅದಕ್ಕೆ ಹೇಳೋದು ವಚನಗಳನ್ನು ಬದುಕುವುದಕ್ಕೂ ವಚನಗಳನ್ನು ಅನ್ವಯಿಸಿಕೊಳ್ಳುವುದಕ್ಕೂ ವಚನಗಳನ್ನು ಅನುಸರಿಸುವುದಕ್ಕೂ ತುಂಬಾ ವ್ಯತ್ಯಾಸವಿದೆ. ನಾವು ವಚನಗಳನ್ನ ಬಳಸಿದೀವಿ ಹೊರತು ವಚನಗಳನ್ನ ಬಾಳಲಿಲ್ಲ. ಸಂದರ್ಭಾನುಸಾರವಾಗಿ ವಚನಗಳನ್ನು ಬಳಸಿಕೊಂಡೆವು. ಒಬ್ಬವ ಒಂದೆರಡು ವಚನ ಪರಿಪಾಠ ಮಾಡಿಬಿಟ್ಟಿದ್ದ, ವಚನ ಕಂಠಪಾಠ ಮಾಡ್ಕೊಂಡ್ಬಿಟ್ಟಿದ್ದ. ಸಮಯ ಸಂದರ್ಭಕ್ಕನುಸಾರವಾಗಿ ಆ ವಚನಗಳನ್ನು ಆತ ಲೀಲಾಜಾಲವಾಗಿ ಬಳಸ್ತಾ ಇದ್ದ. ಎರಡೇ ವಚನ ಬಳಸಿದ್ರು, ಇವನಾರವ 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 ಎಂದೆನಿಸಿದರೆ ಇವನಮೋ ಇವನಮೋ ನೆನೆಸಿದೆ. ಇದು ಒಂದು ವಚನ. ಎರಡನೇದು ಪರಚಿಂತೆ ನಮಗೆ ಕೈಯ, ಇದು ಒಂದು ಸಾಲ. ಅದು ಪೂರ್ತಿ ವಚನ ಮಾಡಿರಲಿಲ್ಲ. ಒಂದ್ಸಲ ಬಸ್ನ ಬಂದಿದ್ದ, ಬಸ್ ಫುಲ್ ಪ್ಯಾಕ್ ಆಗಿಬಿಟ್ಟಿತ್ತು, ನಿಂದ್ರಾಕು ಜಾಗ ಇದ್ದಿದ್ದಿಲ್ಲ, ಕುಂದ್ರಾಕು ಜಾಗ ಇದ್ದಿದ್ದಿಲ್ಲ. ಇವ 75 ವರ್ಷದ ಹುಡುಗ ಆ ಬಸ್ಸಿನ ಗೇಟಿಂದ ಅಲ್ಲಿಂದ ಬಸ್ಸಿನ ಗೇಟಿಂದ ಅಲ್ಲಿಂದ ಹಾಕಿಸಿದ, ಇವನಾರವ ಇವನಾರವ ಎಂದೆನಿಸಿದರಯ್ಯ, ಇವ ನಿಮ್ಮೋ ಇವ ನಿಮ್ಮೋ ಎಂದೆನಿಸಯ್ಯ. ಬಸ್ಸಿನ ಗೆದ್ದು ಮಂದಿ ತಳ ಇಳೋದ ಅದಕ್ಕೆ ಸೀಟ್ ಬಂದ, ಅದರ ಮ್ಯಾಲೆ ಬನ್ನಿ ಅಂತ ಮ್ಯಾಲೆ ಹೋದ್ರೆ ಅದಾರ ಒಂದು ಸೀಟ್ನಾಗ ಕೂಡ್ಬೇಕಲ್ಲ, ಮಲ್ಕೊಂಡ್ಬಿಟ್ಟು ಮಲ್ಕೊಂಡ್ ಕೂಡಲೇ ಮುಂದೊಂದು ಊರಿಗೆ ಒಬ್ಬ ಹೆಣ್ಮಾಳು ಹಾಕ್ತಿದ್ಲು, ಗರ್ಭಿಣಿ ಹೆಣ್ಮಾಳು ಹಾಕ್ತಿದ್ಲು. ಅದಾರ ಹೇಳಿದ್ರು, ಅದಾರ ಒಂದು ಸೀಟ್ನ್ಯಾಗ ಪೂರ್ತಿ ಮಲ್ಕೊಂಡ್ರಿ, ಆ ಹೆಣ್ಮಾಳು ಗರ್ಭಿಣಿ ಇದಾಳ, ತುಂಬಾ ದಿನದಾಗ ಬಿದ್ದಂಗೆ ಕಾಣ್ತಾವ, ಮತ್ತು ಆಕೆಗಿಷ್ಟು ಜಾಗ ಕೊಡಿರಲ್ಲ. ಅವಾಗ ಅದಾರ ಹೇಳಿದ್ರು, ಪರಚಿಂತೆ ನಮಗೆ ಕೈಯ, ನಮ್ಮ ಚಿಂತೆ ನಮಗೆ ಸಾರದೆಯ. ಹೀಗೆ ವಚನಗಳನ್ನು ನಾವು ನಮ್ಮ ಅನುಕೂಲಕ್ಕಾಗಿ ಬಳಸಿಕೊಂಡಿವೆ ಹೊರತಾಗಿ ವಚನದ ಸಾರ ಏನಿದೆ ಅನ್ನೋದನ್ನು ನಾವು ತೆಗೆದುಕೊಳ್ಳುವಲ್ಲಿ ಬಹಳ ಸರಳವಾಗಿ ಹೇಳ್ಬಿಡ್ತೀವಿ ನಾವು. ನಡೆ ನುಡಿ ಒಂದಾಗಿದ್ದರೆ, ನಡೆ ನುಡಿ ಒಂದಾಗಿದ್ದರೆ ಇದೇ ಜನ್ಮ ಕಡೆ. ಶರಣರು ಎಷ್ಟು ಕಟುವಾಗಿ ಹೇಳ್ತಾರೆ ನೋಡ್ರಿ, ಎಷ್ಟು ನಿಷ್ಠೂರವಾದಿಗಳಾಗಿದ್ರು. ನಡೆಯಲ್ಲಿ ಎಚ್ಚೆತ್ತು ನುಡಿಯಲ್ಲಿ
ಒಂದಾಗಿದ್ದರೆ ಹಿಡಿದಪ್ಪ ಲಿಂಗ ಘಟಸತ್ವ ಆಗ್ತದೆ ಅಂತ ತಿಳ್ಕೊಂಡು ಕೇಳ್ತಾ ಬಸವಣ್ಣ. ಅವರ ನಡೆ ಶುದ್ಧವಾಗಿತ್ತು, ಅವರ ನುಡಿ ಶುದ್ಧವಾಗಿತ್ತು, ಅವರ ಬದುಕು ಪ್ರಾಮಾಣಿಕವಾಗಿತ್ತು, ಅವರ ಜೀವನ ನೆಮ್ಮದಿಯ ತಾಣವಾಗಿತ್ತು. ನನಗೆ ಆಶ್ಚರ್ಯ ಬಸವಣ್ಣ ಎಷ್ಟು ನಡೆ ನುಡಿಯೊಳಗೆ ಉತ್ತಮರಾಗಿದ್ರು ಅಂತಂದ್ರೆ, ಒಂದ್ಸಲ ಅನುಭವ ಮಂಟಪದೊಳಗೆ ಎಲ್ಲರೂ ಸೌಪಂಕ್ತಿಯಲ್ಲಿ ಊಟಕ್ಕೆ ಹತ್ಕೊಳ್ಳಿ, ಎಲ್ಲರಿಗೂ ಊಟ ಕೊಡಿಸ್ತಾಳೆ ನಿಲಾಂಬಿಕೆ ಅವ್ರು ಹೇಳ್ತೀವಿ, ಎಲ್ಲರಿಗೂ ತುಪ್ಪ ನೀಡ್ಕೊತ ಬರ್ತಾರೆ. ಬಸವಣ್ಣವ್ರು ನೋಡಿದ್ರೆ ಗಂಡ ಡಬ ಡಬ ನಾಲ್ಕು ಹಾಕಿರ್ತಾವ. ಬಸವಣ್ಣ ಎದ್ದು ನಿಲ್ತಾನೆ, ಯಾಕಂತ ಕೇಳ್ತಾನೆ, ಅಲ್ಲೆಲ್ಲರಿಗೂ ಒಂದೊಂದು ಚಮಚ ಹಿಡ್ಕೊಂತ ಬಂದು ನನಗೆ 4 ಚಮಚ, ನನ್ನ ಗಂಡ ಅಂದ್ಕೊಂಡು 4 ಚಮಚ ಹಿಡಕತ್ತೆ ತೆಗಿಯೋದನ್ನು ತಿಳ್ಕೊಂಡು ಅಂತೇಳಿ ಆ ಪತ್ರೊಳೆ ಅನ್ನ ಬುಡೆ ತೆಗೆಸಿರ್ತಕ್ಕಂಥ ಬಸವಣ್ಣ ನಡೆ ನುಡಿ ಬಂದಾದ ಬದುಕನ್ನ ಇಡೀ ಜಗತ್ತಿಗೆ ಸಾರಿರ್ತಕ್ಕಂಥ ಮಹಾನ್ ದಾರ್ಶನಿಕ ತಿಳ್ಕೊಂಡಂತ ಹೇಳಿ. ಅದಕ್ಕಾಗಿ ನಡೆ ಮತ್ತು ನುಡಿ ಇವೆರಡನ್ನೂ ಶರಣರು ಬಹಳ ಅರ್ಥಪೂರ್ಣವಾಗಿ ಅಳವಡಿಸಿಕೊಂಡಿದ್ರು ಅಂತ ತಿಳ್ಕೊಂಡು, ಆದ್ರೆ ನಾವು ಈ ಒಂದು ಸಾಹಿತ್ಯವನ್ನ, ಈ ಒಂದು ವಚನಗಳನ್ನು ಬಳಸಿಕೊಂಡಿವೆ ಅಂದ್ಕೊಂಡು, ಹೀಗಾಗಿ ಶರಣರು ಇದುವರೆಗೂ ನಮಗೆ ಸುತ್ತಲಾಗದ ಗುಡಿಯಾದರು, ಕೆತ್ತಲಾಗದ ಮೂರ್ತಿಯಾದರು, ತುಂಬಲಾಗದ ಬೆಳಕಾಗಿ ಉಳ್ಕೊಂಡು ಬಿಟ್ಟಿದ್ದಾರೆ ಅಂತ ತಿಳ್ಕೊಂಡಂತ ನನ್ನ ಅನುಭವ ಅಂತ ಹೇಳಿ. ಜ್ಞಾನ ಮತ್ತು ಕ್ರಿಯೆ ಇವೆರಡು ಜಗತ್ತಿಗೆ ತೋರಿರ್ತಕ್ಕಂಥ ಶರಣರ 2 ಮಹಾಮಾರ್ಗಗಳು. ಇದನ್ನೇ ಚನ್ನಬಸವಣ್ಣ ಒಂದು ಕಡೆ ಹೇಳ್ತಾರೆ, ಜ್ಞಾನ ಅಂತಂದ್ರೆ ನುಡಿ, ಕ್ರಿಯೆ ಅಂದ್ರೆ ನಡೆ. ಜ್ಞಾನ ಕ್ರಿಯೆ ಇವೆರಡು ಒಂದಾಗಿರ್ಬೇಕು ಅಂತ ತಿಳ್ಕೊಂಡಂತ ಹೇಳಿ. ಜಾಣನನ್ನಾಗಿಸುವುದು ಜ್ಞಾನ, ಇದನ್ನು ಆಚರಣೆಯಲ್ಲಿ ತರುವುದು ಕ್ರಿಯೆ. ಬುದ್ಧಿವಂತನನ್ನಾಗಿ ಮಾಡುವುದು ಜ್ಞಾನ ಅಂತ ತಿಳ್ಕೊಂಡು, ಆ ಬುದ್ಧಿವಂತಿಕೆಯನ್ನು ಆಚರಣೆಯಲ್ಲಿ ತರ್ತಕ್ಕಂಥದ್ದು ಕ್ರಿಯೆ ಅಂತ ತಿಳ್ಕೊಂಡಂತ ಹೇಳಿ. ಇದನ್ನೇ ಶರಣರು ನಡೆ ನುಡಿ ಸಿದ್ಧಾಂತ ಅಂತ ತಿಳ್ಕೊಂಡು ಕರ್ಕೊಂಡು ಬಂದರು. ನುಡಿದ ನಡೆಯೊಳಗೆ ನಡೆ ಸಮನಿಸದಿದ್ದರೆ ಸುಳ್ಳುವೆದಿಗೆ ತರಬಾರದು. ನುಡಿದ ನಮ್ಮ ನಡೆಗೂ ಮತ್ತು ನುಡಿಗೂ ವ್ಯತ್ಯಾಸ ಕಂಡು ಬಂದದ್ದೇ ಆದರೆ ಈ ದೇಹವನ್ನೇ ಸುಟ್ಟು ಹಾಕಬೇಕು, ವ್ಯತ್ಯಾಸ ಇರಬಾರದು ಅಂತ ತಿಳಿದುಕೊಂಡು ನುಡಿದಂತೆ ನಡೆಯದಿದ್ದರೆ ಇದೇ ನಮ್ಮ ಕಡೆ ನುಡಿದದ್ದನ್ನು ನಡೆದು ತೋರಿಸಲು. ಎನ್ನ ನಡೆ ನುಡಿಯೊಳಗೆ ಒಂದು ಜೇವೆ ಕೊರತೆ ಆದರೆ ನಾನು ನಡೆಯತಕ್ಕಂಥ ನುಡಿಯೊಳಗೆ ಕಸಕಸಿ ಕಾಳುವಷ್ಟು ಏನಾದರೂ ವ್ಯತ್ಯಾಸ ಕಂಡು ಬಂದದ್ದೇ ಆದರೆ ಎನ್ನ ನದಿ ನೀನೆದ್ದು ಹೋಗು ಅಂತ ತಿಳ್ಕೊಂಡಂತ ಹೇಳಿ, ನನ್ನೆಲ್ಲ ಉಳಿಸು, ನೀ ಎದ್ದು ಹೊರಗೆ ಹೋಗ್ಬಿಡು ಅಂತ ತಿಳ್ಕೊಂಡಂತ ಹೇಳಿ ಅಷ್ಟು ತಮ್ಮನ್ನ ನಡೆಗೆ ನುಡಿಗೆ ಸಮರ್ಪಿಸಿಕೊಂಡಿರ್ತಕ್ಕಂಥವ್ರು ಶರಣರು ಅಂತ ತಿಳಿದುಕೊಂಡು, ಈ ಹಿನ್ನೆಲೆಯೊಳಗೆ ಅವರಿಗೆ 2 ಸಂಗತಿಗಳು ಬಹಳ ಜೊತೆಗಾರರಾಗಿತ್ತು. ಅದು ಅರಿವು ಮತ್ತು ಪ್ರಜ್ಞೆ ಅಂತ ತಿಳ್ಕೊಂಡಂತ ಹೇಳಿ. ಶರಣರು ಬಹಳ ಸಂವೇದನಶೀಲರಾಗಿತ್ತು. ಅವರಿಗೆ ಏನು ಅಂತಾರ ಅದನ್ನು ಅವರು ನಡೀತಿದ್ರು. ನಾವು ಸಂಪಾದನಾಶೀಲರು, ಲಾಭ ನೋಡ್ತೇವೆ ನಾವು. ಆದರೆ ಶರಣರು ಲಾಭಕೋರರಾಗಿರ್ಲಿಲ್ಲ, ಲೋಭಿಕೋರರಾಗಿರ್ಲಿಲ್ಲ ಅಂತ ತಿಳ್ಕೊಂಡಂತ ಹೇಳಿ. ಅದಕ್ಕಾಗಿ ಅರಿವು ಮತ್ತು ಪ್ರಜ್ಞೆ, ಅರಿವು ಅಂದ್ರೆ ವಸ್ತುವಿನ ತಿಳುವಳಿಕೆ, ಪ್ರಜ್ಞೆ ಅಂದ್ರೆ ಪರವಸ್ತುವಿನ, ಅರಿವು ಅಂದ್ರೆ ಪರವಸ್ತುವಿನ ತಿಳುವಳಿಕೆ, ಅರಿವು ಪ್ರಜ್ಞೆ ಅಂದ್ರೆ ವಸ್ತುವಿನ ತಿಳುವಳಿಕೆ ಅಂತ ತಿಳ್ಕೊಂಡು, ಯಾವಾಗಲೂ ವ್ಯಕ್ತಿ ಆಗುವುದರಲ್ಲಿ ಅರಿವಿನ ನುಡಿ ಇರಬೇಕು, ಪ್ರಜ್ಞೆಯ ನಡೆ ಇರಬೇಕು, ಅರಿವಿನ ನುಡಿ ಇರಬೇಕು. ಮಾತು ಯಾವಾಗ ಬಹಳ ಸೊಗಸಾಗಿರ್ಬೇಕು. ಅದಕ್ಕೆ ಶರಣರು ಮಾತು ಮುತ್ತಿನ ಹಾರ ಅಂದರು, ಮಾಣಿಕ್ಯದ ದೀಪ್ತಿ ಅಂದರು, ಸ್ಫಟಿಕದ ಸಲಾಕೆ ಅಂತಂದ್ರು. ಅದರಿಂದ ಬೆಚ್ಚ ಓದುವಷ್ಟು ಶಕ್ತಿಯನ್ನ ಪವರನ್ನು ಪಡೆದುಕೊಂಡಿದ್ದು ಅಂತ ಹೇಳಿದರು. ಕಣಿಯವರು ಬಹಳ ಚಂದ ಹೇಳ್ತಾರೆ, ನಾವು ಆಡುವ ಮಾತು ಹೀಗಿರಲಿ ಗೆಳೆಯ, ಮಾತು ಮೂಲೋಕಗಳು ಗೆಲ್ಲುವುದು ತಿಳಿಯ, ಮೌನ ಬಗ್ಗೆ ನಡೆದು ಮಾತನಾಡಿ ಬರಲಿ, 3 ಗಳಿಗೆಯ ಬಾಳು ನಮಗನಿಸುತ್ತಿರಲಿ ಅಂತ ಹೇಳ್ತಾರೆ. 20 ನಿಮಿಷದ ಅವಧಿ ಮೊದಲ ನಮ್ಮ ಅಧ್ಯಕ್ಷರು ಹೇಳಿದರು, 10 ನಿಮಿಷ ತನಕ ಮಾತನಾಡ್ತಾರೆ. ಆಮೇಲೆ ಮುಂದಕ್ಕೆ ಬಂದು ನೋಡಿ ಸರ್ ಅಂತಂದ್ರೆ ದೂರದಿಂದ ಬಂದಿದ್ದೇನೆ 15 ನಿಮಿಷ ಅಂತ ಹೇಳಿದ್ರು. ಈ ಒಂದು 20 ನಿಮಿಷ ಸೀಟ್ ಬಂದಂತೆ ತಿಳಿದುಕೊಂಡು ಒಟ್ಟಿನಲ್ಲಿ ಹೇಳ್ತಾ ಇದ್ದೇನೆ. ಒಂದು ಮಾತನ್ನು ನೆನಪಿನಲ್ಲಿಟ್ಕೊಳ್ಬೇಕು. ಯಾಕಂದ್ರೆ ಇವತ್ತು ಇಲ್ಲಿ ನಡೆದಿರ್ತಕ್ಕಂಥ ಆಶ್ಚರ್ಯ ಏನು ಅನಿಸ್ತದ, 98 ವರ್ಷದ ಗೋರು ಚನ್ನಬಸಪ್ಪನವರು ಈ ನಾಡು ನುಡಿ ಸಂಸ್ಕೃತಿ ಇವೆಲ್ಲವುಗಳಿಗೆ ಸುಮಾರು 90 ವರ್ಷಗಳ ಕಾಲ ಬರೆದವರು, 90 ವರ್ಷಗಳ ಕಾಲ ಬರೆದಿರ್ತಕ್ಕಂಥವ್ರು. ಎರಡನೇದು ಹೇಳ್ತೇನೆ, ಬಸವಣ್ಣ ಕಂಡಿರ್ತಕ್ಕಂಥ ಗ್ರಾಮೋದ್ಧಾರ,
ಬಸವಣ್ಣ ಕಂಡಿರ್ತಕ್ಕಂಥ ಸಾಂಸ್ಕೃತಿಕ ಜಗತ್ತು, ಬಸವಣ್ಣ ಕಂಡಿರ್ತಕ್ಕಂಥ ನವ ಸಮಾಜ, ಒಂದು ಊರು ಹೇಗಿರಬೇಕು, ಮೇರಾ ಗಾಂವ್ ಮೇರಾ ದೇಶ ಅಂತ ಮಾತಾಡ್ತೀವಲ್ಲ ನಾವು, ನನ್ನ ಹಳ್ಳಿ ನನ್ನ ದೇಶ ಅಂತ ತಿಳ್ಕೊಂಡು ಬಸವಣ್ಣ ಕಂಡಿರ್ತಕ್ಕಂಥ ಕನಸಿನ ಹಳ್ಳಿಯನ್ನಾಗಿ ತಮ್ಮೂರು ಬಂಡೇನ ಹಳ್ಳಿಯನ್ನಾಗಿ ಮಾಡಿದವರು ಗೋವಿಂದವರು. ಕಾರಣ ಇಷ್ಟೇ, ಇಡೀ ಶರಣ ಸಾಹಿತ್ಯಕ್ಕೆ, ಇಡೀ ಜಾನಪದ ಬದುಕಿಗೆ ತಮ್ಮನ್ನು ಸಂಪೂರ್ಣವಾಗಿ ಸಮರ್ಪಿಸಿಕೊಂಡಿರ್ತಕ್ಕಂಥ ಅಂತ 98 ವರ್ಷದ ವಯೋವೃದ್ಧರು ಇವತ್ತು ಬಸವಣ್ಣನ ನಾಡಿಗೆ ಬಂದಿದ್ದಾರೆ ಅಂತ ಹೇಗಂತಂದ್ರೆ ಅದು ಬಾಗೇವಾಡಿಗೂ ಗೌರವ, ಇಲ್ಲಿ ನೆರೆದಿರ್ತಕ್ಕಂಥ ಜನಸ್ತೋಮಕ್ಕೂ ಗೌರವ ಅಂತ ಹೇಗಂತಂದ್ರೆ ಕಾರಣ ಇಷ್ಟೇ. ಬಸವಣ್ಣ ಶರಣರ ನಡೆ ನುಡಿ ಯಾಕಿತ್ತಂದ್ರೆ ಅವು ಅಭಿನ್ನವಾದವುಗಳು, ಒಂದಕ್ಕೊಂದು ದೂರವಾಗಿರಬಾರ್ದು ಅಂತ ತಿಳ್ಕೊಂಡು ಬದುಕೆಂಬ ಬಳ್ಳಿಗೆ ನಡೆ ಬೇರಾದರೆ ನುಡಿ ಹೂವಾಗಬೇಕು. ಶರಣರ ಮಾತು, ಬದುಕೆಂಬ ಬಳ್ಳಿಗೆ ನಡೆ ಬೇರಾದರೆ ನುಡಿ ಹೂವಾಗಬೇಕು, ನಡೆ ಅಭಿನಯವಾದರೆ ನುಡಿ ಅಭಿವ್ಯಕ್ತಿ ಆಗಬೇಕು. ನಡೆ ಹಿಂದೆ ನುಡಿ ಇದೆ, ನುಡಿಗೂ ಒಂದು ನಡೆ ಇದೆ. ಜನತೆಯ ಬದುಕು ನಿಂತಿರುವುದು ನಡೆ ನುಡಿ ನೆಲೆಗಟ್ಟಿನ ಮೇಲೆ. ಈ ನಡೆ ನುಡಿ ನೆಲೆಗಟ್ಟಿನ ಮೇಲೆ ಸಮಾಜವನ್ನು ಕಟ್ಟಿದವರು ಶರಣರು ಅಂತ ತಿಳಿದುಕೊಂಡು ಶರಣರ ಈ ಒಂದು ಭವ್ಯವಾಗಿರ್ತಕ್ಕಂಥ ಆಶಯವನ್ನ ಸುತ್ತೂರಿನ ಶಿವರಾತ್ರೇಶ್ವರ ದೇಶಿಕೇಂದ್ರ ಮಹಾಸ್ವಾಮಿಗಳು, ಇದಕ್ಕಿಂತ ಪೂರ್ವದಲ್ಲಿರ್ತಕ್ಕಂಥ ರಾಜೇಂದ್ರ ದೇಶಿಕೇಂದ್ರ ಮಹಾಸ್ವಾಮಿಗಳು ಇಡೀ ತಮ್ಮ ಜೀವನದುದ್ದಕ್ಕೂ ಶರಣ ಸಾಹಿತ್ಯ, ಶರಣರ ಬದುಕು, ಶರಣರ ಜೀವನ, ಅವರ ನಡೆ, ಅವರ ನುಡಿ, ಅವರ ಬದುಕು, ಅವರ ವಿಚಾರಧಾರೆ ನಮ್ಮ ಇಡೀ ಜನಸ್ತೋಮಕ್ಕೆ ಅನುಕೂಲವಾಗಬೇಕು, ಅದನ್ನು ಅಳವಡಿಸಿಕೊಂಡು ಅವರ ಬದುಕು ಬಹಳ ಸುಂದರವಾಗಬೇಕು ಅನ್ನೋ ಹಿನ್ನೆಲೆಯೊಳಗೆ ಅವರು ಶರಣರ ನಡೆ ನುಡಿ ತತ್ವದ ಮೇಲೇನೆ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತನ್ನು ಕಟ್ಟಿದ್ದಾರೆ. ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿಗೂ ಕೂಡ ಒಬ್ಬ ಶಕ್ತಿಯುತವಾಗಿರ್ತಕ್ಕಂಥ ದಂಡನಾಯಕ ನಮ್ಮ ಸಿ ಸೋಮಶೇಖರ್ ಸಾಹೇಬರು, ಅವ್ರ ವಿನಯವನ್ನು ನಾವು ಮೆಚ್ಚಲೇಬೇಕು. ಈ ಪಟ್ಟಿ ಶೆಟ್ಟಿ ಸರ್ ಆ ಕಡೆ ಕುಂತಾಗ ಸ್ವತಃ ಒಬ್ಬ ನಿವೃತ್ತ IAS ಆಫೀಸರ್, ಜಿಲ್ಲಾಧಿಕಾರಿ, ಆಮೇಲೆ ಸಹಕಾರಿ ಇಲಾಖೆಯ ಕಾರ್ಯದರ್ಶಿ ಮಟ್ಟಕ್ಕೆ ಹೋಗಿ ಬೆಳೆದಿರ್ತಕ್ಕಂಥ ಸೋಮಶೇಖರ್ ಸರ್ ಹೋಗಿ ಪಟ್ಟಿ ಶೆಟ್ಟರ್ ಭೇಟಿಯಾಗಿ ನಿಮ್ಮ ಇಲಾಖೆಯೊಳಗೆ ನಾನು ಸೆಕ್ರೆಟರಿ ಕೆಲಸ ಮಾಡಿದ್ರೆ ವಿನಯ ಅಂತ ಹೇಳಿದ್ರಲ್ಲ, ಇದಕ್ಕಿಂತ ದೊಡ್ಡ ಬಸವ ತತ್ವ ಇನ್ನೊಂದು ಏನ್ಬೇಕು ನಮ್ಮ ಅಂತ ಅನೇಕ ಮಹಿಳೆಯರು ವೇದಿಕೆ ಮೇಲೆ ಇದ್ದಿದ್ದಾರೆ ಅಂತ ತಿಳಿದುಕೊಂಡು ಆ ಒಂದು ಹಿನ್ನೆಲೆಯೊಳಗೆ, ಯಾಕಂದ್ರೆ ವಿಷಯ ಬಹಳ ದೊಡ್ಡದದ, ಈ ನಡೆ ನುಡಿ ಸಿದ್ಧಾಂತದ ಕುರಿತುಕೊಂಡು 20 ನಿಮಿಷದಲ್ಲಿ ಉಪನ್ಯಾಸ ನೀಡೋದಂದ್ರೆ ಬಹಳ ಕಷ್ಟದ ಕೆಲಸ ಅಂತ ತಿಳಿದುಕೊಂಡು ಈ ಒಂದು ವಿಚಾರ ಸಂಕಿರಣಕ್ಕೆ ಈ ನಡೆ ನುಡಿ ಸಿದ್ಧಾಂತ ಕುರಿತು ನಾನು ಮಾತನಾಡಬೇಕು ಅಂತ ತಿಳ್ಕೊಂಡು ಕೇಳಿಕೊಂಡು ಕನ್ನಡಿಗರಿಗೂ ಅಖಿಲ ಭಾರತ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಿಗೂ ಪೂಜ್ಯರಿಗೂ ಎಲ್ಲರಿಗೂ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ವಚನ ಸಾಹಿತ್ಯದಲ್ಲಿ ನಡೆನುಡಿ ಸಿದ್ಧಾಂತವನ್ನ ಇಲ್ಲಿಯವರೆಗೆ ತಮ್ಮ ಮುಂದೆ ನಿರರ್ಗಳವಾಗಿ ತಮ್ಮ ಮಾತುಗಳನ್ನು ಹಂಚಿಕೊಂಡಿರ್ತಕ್ಕಂತಹ ಡಾಕ್ಟರ್ ಸಂಗಮನಾಥ್ ಲೋಕಾಪುರ್ ಸರ್ ಅವರಿಗೆ ಅನಂತ ಶರಣಾರ್ಥಿಗಳು. ಇದೀಗ